ಮಾಡೋಣ ಹಾಗಿದ್ರೆ. ಗೀಯಗ ಗೀಯಗ ಗೀಯ ಗೀಯಗ 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 ಗೀಯ ಗೀಯಗ ನಾವು ಬಂದೇವ ಸುದ್ದಿ ತಂದೇವ ನಾವು ಬಂದೇವ ಪ್ಲಾಸ್ಟಿಕ್ ಹಸುರನ್ನ ಕೊಲ್ಲೋದಕ್ಕ, ನಾವು ಬಂದೇವ ಪರಿಸರ ಕಾಳಜಿ ವಹಿಸೋದಕ್ಕ. ಗೀಯಗ ಗೀಯಗ ಗೀಯ ಗೀಯಗ ಹಾಡಿನ ಜೊತೆ ನೀವು ಗೀಯಗ ಗೀಯಗ ಗೀಯ ಗೀಯಗ. ಹೌದ್ರಿಪ್ಪ ಹೌದು, ನಾವಂತೂ ಬಂದಾಯ್ತು. ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಅಲ್ಲಿ ರೋಡಲ್ಲಿ ಹೋಗ್ತಾ ಇದ್ರೆ ಕರೀರಿ ಅವ್ರನ್ನು, ಯಾಕಂದ್ರೆ ಅವರು ನಮ್ ನಾಟಕ ನೋಡಿ ಅರ್ತ್ಕೊಳ್ಳಿ, 4 ಜನ ತಿಳಿಸ್ಲಿ ಇದ ಸಂದೇಶನ. ಮತ್ತೆ ಕಡ ಅಂತೀರಾ, ಬನ್ನಿ ನಿಮ್ಮನ್ನ ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಆ ಲೋಕ ಅಂದ್ರೆ ಹಸಿರು ಕಂಗೊಳಿಸ್ತಿತ್ತು. ನಮ್ ಕವಿ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಹಸುರೆತ್ತಲ್ ಕಡಲಿನಲ್ಲಿ ಹಸುರು ಗಟ್ಟಿತೋ ಕವಿ ಆತ್ಮ ಹಸುರು ನೆತ್ತರ್ ಒಡಲಿನಲ್ಲಿ. ಆಹಾ, ಎಷ್ಟ್ ಚೆನ್ನಾಗಿದೆ ಅಲ್ವಾ? ಎಲ್ಲೆಲ್ಲೂ ಹಸಿರು, ಎಲ್ಲೆಲ್ಲೂ ಆರೋಗ್ಯ, ಎಲ್ಲೆಲ್ಲೂ ಒಳ್ಳೆ ಗಾಳಿ. ನಾವು ಈಗ ಅಂತ ಒಳ್ಳೆ ಗಾಳಿ ತಗೋಬೇಕು ಅಂದ್ರೆ ಪ್ರವಾಸಕ್ಕೆ ಹೋಗ್ತೀವಿ ಮಲೆನಾಡ್ಗೆ. ಆದ್ರೆ ಮೊದ್ಲು ಹೀಗೆಲ್ಲ ಇರ್ಲಿಲ್ಲಪ್ಪ, ಎಲ್ಲಾ ಕಡೆ ಅದೇ ತರ ಪರಿಸರ ಇತ್ತು. ಆದ್ರೆ ಈಗ ಅದೆಲ್ಲ ಬದಲಾಗೋಯ್ತಲ್ವಾ? ಯಾಕೆ ಬದಲಾಯ್ತು? ಯಾರಿಂದ ಬದಲಾಯ್ತು ಇದೆಲ್ಲ? ಯಾಕೆ ಅಂದ್ರೆ ಆ ಅಸುರ ಬಂದ, ಕೆಂಪು ಗಣ್ಣಿನ ಅಟ್ಟಹಾಸ ಮೆರೆಯೋ ಅಸುರ ಬಂದ. ಆ ಅಸುರನ ನೋಡಿದ್ರೆ ನನಗಂತೂ ಬಹಳ ಭಯ ಆಗತ್ತಪ್ಪ. मस्तकों के झुंड आज जंग की घड़ी की तुम हार दो। प्रचंड बोल मस्तकों के झुंड आज जंग की घड़ी की तुम हार दो। शान या की जान का उदान आज एक धनुष के बाण पे उधार दो। प्रचंड बोल मस्तकों के झुंड आज जंग की घड़ी की तुम हार दो। शान या की जान का उदान आज एक धनुष के बाण पे उधार दो। प्रचंड ಅಲ್ಲ ನಮಗಲ್ಲಿ ಟೆಲಿಕಾಸ್ಟ್ ಮಾಡೋದು
ಮಾಡ್ತಿದ್ದೀರಾ? ಯಾಕೆ ಹಂಗ್ ಗುರುಸ್ತಿದ್ದೀರಾ? ಆಗಿರ್ಲೇಬೇಕಾ? ಆಗ್ಲೇಬೇಕಂತ ತಾನೇ ನಾವು ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ಪ್ರಮೋಷನ್ ಕೊಟ್ಟಿದ್ದು ನಾನಾಗಿರ್ಬೋದು, ಆದ್ರೆ ಇದೇ ಜನಗಳ ಮಧ್ಯದಲ್ಲಿ ಪ್ಲಾಸ್ಟಿಕ್ ನ ಹುಟ್ಟಾಕ್ಸಿದ್ದು ನೀವು. ಈಗ ಏನ್ ಮಾಡ್ತೀರಾ? ಈಗ ಏನ್ ಮಾಡ್ತೀರಾ? ಇದು ನನ್ನೂರು, ಇದು ನನ್ನ ಭೂಮಿ, ಇದು ನನ್ನ ಏರಿಯಾ. ನಾನು ಇವತ್ತಿನ ಗುಡುಗಿದ್ರೆ ಕಸದ ಪರ್ವತನೇ ಹಬ್ಬರಿಸುತ್ತದೆ. ಕೈ ಎತ್ತಿ ತರ್ದ ಅಂದ್ರೆ ಅತಳ ಪಿತಳ ಪಾತಾಳದ್ರಲ್ಲೂ ಕಣದ್ರಲ್ಲೂ ಎಲ್ಲಂದ್ರೆ ಅಲ್ಲೇ ನಾನೇ ಬರ್ತಿದ್ದೀನಿ ಕಣ್ರ, ನಾನೇ ಬರ್ತಿದ್ದೇನೆ. ಇದು ಪ್ಲಾಸ್ಟಿಕ್ ಹೆಸರ ಸಾಮ್ರಾಜ್ಯ ಕಣ್ರ. ನಾವೆಲ್ಲಿಂದ ಬಂದು ಅನ್ಕೊಂಡ್ರಿ? ನಿಮ್ಮ ಅನುಕೂಲಕ್ಕೋಸ್ಕರ ನಮ್ಮನ್ನು ಹುಟ್ಟಾಕ್ಸಿದಲ್ಲದೆ ನಮ್ಮನ್ನು ಹಸುರನನ್ನಾಗಿ ಮಾಡಿದ್ದೀರಾ. ಹಸುರನನ್ನಾಗಿ ಮಾಡಿದ ಬೇರೆ ಯಾರು ಅನ್ಕೊಂಡ್ರು? ಇವ್ರು ಯಾರು ಅಲ್ಲ, ಅದು ನೀವು. ಅಯ್ಯೋ, ನಮ್ ಭೂಮಿನ ಪ್ಲಾಸ್ಟಿಕ್ ಅಲ್ಲಿ ಸುತ್ತಿದ್ದಾರೆ. ಎಷ್ಟು ಸಂಕಟ ಆಗ್ತಿರ್ಬೇಕಲ್ವಾ ನಮ್ ಭೂಮಿ ತಾಯಿಗೆ. ಮೊದ್ಲೆಲ್ಲ ಮಣ್ಣು ಎಷ್ಟು ಫಲವತ್ತಾಗಿತ್ತು. ಭೂಮಿನ ನಾವು ಬರೀ ಭೂಮಿಯಾಗಿ ನೋಡೋದಿಲ್ಲ, ಭೂ ತಾಯಿಯಾಗಿ ನೋಡ್ತೀವಿ. ಮೊದ್ಲೆಲ್ಲ ಈ ಪ್ಲಾಸ್ಟಿಕ್ ಇರ್ಲಿಲ್ಲ ಭೂಮಿ ತಾಯಿ ಒಳಗಡೆ. ನೈಸರ್ಗಿಕವಾಗಿರೋ ಗೊಬ್ಬರನ ನಾವು ಮಣ್ಣಿಗೆ ಬೆರೆಸ್ತಾ ಇದ್ವಿ. ಆ ಮಣ್ಣಲ್ಲಿ ಬೆಳೆದಿರೋ ಹಣ್ಣು ತರಕಾರಿ ಎಷ್ಟು ಫಲವತ್ತಾಗಿರ್ತಿತ್ತು ಗೊತ್ತಾ? ನಿಮ್ ಮನೇಲಿ ನಿಮ್ ಅಜ್ಜಿ ತಾತಂದ್ರನ್ನೆಲ್ಲ ಕೇಳಿ, ಈಗ್ಲೂ ಹೇಳ್ತಾರೆ ಅವರು, ನಮ್ ಕಾಲದಲ್ಲಿ ಹಣ್ಣು ತರಕಾರಿ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ನಮ್ಗೆ BP ಶುಗರ್ ಎಲ್ಲ ಬರ್ತಾನೆ ಇರ್ಲಿಲ್ಲ ಅಂತ. ಆದ್ರೆ ಈಗ ಯಾಕೆ 30 ವರ್ಷಕ್ಕೆ 25 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, BP ಶುಗರ್ ಬರುತ್ತೆ? ಯಾಕೆ ಅಂದ್ರೆ ನಮ್ಮಲ್ಲಿರೋ ಹಸುರರು ಕಂಡ ಕಸನ ಮಣ್ಣಲ್ಲಿ ಬೆರೆಸ್ತಾ ಇದ್ದೀವಿ. ಅದ್ರಲ್ಲಿ ಬೆಳೆದಿರೋ ಹಣ್ಣು ತರಕಾರಿ ಅದ್ ಎಷ್ಟ್ರ ಮಟ್ಟಿಗೆ ಚೆನ್ನಾಗಿರುತ್ತಪ್ಪ ಯೋಚನೆ ಮಾಡಿ. ನಮಗ್ ಬರ್ತಿರೋ ಕಾಯಿಲೆ ನಮ್ ಕರ್ಮದಿಂದಾನೇ ಅಲ್ವಾ? ಈ ಯೋಚನೆನ ನಿಮ್ಮಲ್ಲಿ ಇವತ್ತು ಬಿಡ್ತಾ ಇದ್ದೀನಿ. ಯೋಚನೆ ಮಾಡ್ತಾ ಇರಿ, ಮತ್ತೆ ಬರ್ತೀನಿ. ಉಳಿಸಿ ಪರಿಸರ ಉಳಿಸಿ, ಬೇಡವೇ ಬೇಡ ಪ್ಲಾಸ್ಟಿಕ್ ಬೇಡ. ಹೇಳಿದ ಜೊತೆಗೆ ಉಳಿಸಿ ಪರಿಸರ ಉಳಿಸಿ ಪರಿಸರ ಉಳಿಸಿ, ಬೇಡವೇ ಬೇಡ ಪ್ಲಾಸ್ಟಿಕ್ ಬೇಡ, ಬೇಡವೇ ಬೇಡ ಪ್ಲಾಸ್ಟಿಕ್ ಬೇಡ. ಅಲ್ಲ, ಎಷ್ಟು ದಿನ ಅಂತ ನಮ್ಮ ನಡುವೆ ಈ ಹಸುರರ ಅಟ್ಟಹಾಸ ನಡೀತಾನೆ ಇರುತ್ತೆ. ನಮ್ಮಲ್ಲಿ ಯಾರೂ ಹೋರಾಟಗಾರರೇ ಇಲ್ವಾ? ನಾವುಗಳು ಹೋರಾಟ ಮಾಡ್ತಿದೀವಿ. ಎಷ್ಟೋ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ, ಏಕಮಾತ್ರ ಬಳಕೆಯ ವಸ್ತುಗಳನ್ನ ಬಳಸಬೇಡಿ ಅಂತ. ಆದ್ರೆ ಏನಾಗ್ತಾ ಇದೆ ಇವತ್ತು? ಅಲ್ಲ, ಮೊನ್ನೆ ತಾನೇ ಒಂದ್ ಸುದ್ದಿ ಓದ್ದೆ. ಹಸು ಹೊಟ್ಟೆಲಿ 50 kg ಪ್ಲಾಸ್ಟಿಕ್ ಸಿಕ್ತಂತೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವುಗಳೆಲ್ಲ? ಅದೆಲ್ಲ ಬಿಟ್ಬಿಡಿ. ನಿಮ್ಗೆಲ್ಲರಿಗೂ ಗೊತ್ತಾ, ತಾಯಿಯ ಎದೆ ಹಾಲಲ್ಲೂ ಕೂಡ ಮೈಕ್ರೋ ಪ್ಲಾಸ್ಟಿಕ್ ಕಾಣಿಸ್ಕೊಂಡಿದೆ ಅಂತ? ಗೊತ್ತಾ? ಯಾವ ಮಟ್ಟಕ್ಕೆ ಇಳಿದಿದ್ದೀವಿ ನಾವು? ಹಸು ಹೊಟ್ಟೆಲೂ ಪ್ಲಾಸ್ಟಿಕ್, ತಾಯಿ ಎದೆ ಹಾಲಲ್ಲೂ ಪ್ಲಾಸ್ಟಿಕ್, ಎಲ್ಲ ನೋಡಿದ್ರು ಪ್ಲಾಸ್ಟಿಕ್, ಸಮುದ್ರದ ತಳದಲ್ಲೂ ಪ್ಲಾಸ್ಟಿಕ್. 800 ವರ್ಷ ಬೇಕು ಗುರು ಇದು ಕೊಳಿಯಕ್ಕೆ. ಆದ್ರೆ ನಾವುಗಳು ಏನ್ ಮಾಡ್ತಾ ಇದ್ದೀವಿ? ಸ್ವಲ್ಪ ಆದ್ರೂ ಎಚ್ಚೆತ್ಕೊಳ್ತಾ ಇದ್ದೀವಾ? ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್. ಅದು ಯಾವಾಗ ನಮ್ ಜನಗಳೆಲ್ಲ ಬದಲಾಗ್ತಾರೋ? ಬಾರೋ ಬಾ. ಹೇಳ್ತಮ್ಮ ಬಾ, ಅದ್ನೇ ನೋಡ್ತೀವಿ ಬಾ. ನಮ್ಮ ಪಾಡಿಗಿಲ್ಲ ಜನಗಳಿದೆ. ನಿನ್ಗೇನಾದ್ರೂ ಪ್ರಶ್ನೆ ಇದೆನಾ? ಪ್ರಶ್ನೆ ಇದ್ರೆ ಕೇಳು, ನಾನು ಉತ್ತರ ಕೊಡ್ತೀನಿ.
ಹ, ಹ. ಹೇಳೋರಿಗೆ ಅಷ್ಟಕ್ಕೆ ಇವರ ಯಾವ ಹೋರಾಟಕ್ಕೂ ಬೆಲೆ ಸಿಗಲ್ಲ ಅಂತ. ಆ ಎಲ್ಲಿ ನೋಡಿದ್ರು ಕಸ, ಮಾರ್ಕೆಟ್ ಬದಿಯಲ್ಲೂ ಕಸ, ರಸ್ತೆ ಬದಿಯಲ್ಲೂ ಕಸ, ಕಸ ಕಸ ಕಸ. ಈ ಪ್ಲಾಸ್ಟಿಕ್ ಬೇಡಿಕೆ ಅಂದ್ರೆ ಕಡಿಮೆ ಆಗೋದಿಲ್ಲ ಕಣ್ರು. ಈ ಪ್ಲಾಸ್ಟಿಕ್ ಇಲ್ಲದೆ ಈ ಜನಗಳಿಗೆ ಬದುಕಕ್ಕಾಗತ್ತಾ? ಆಗತ್ತಾ? ಆಗಲ್ಲ ಅಂತ ಹೇಳಿ. ಎಂತ ಮಾತ್ ಹೇಳ್ದ ಇವನು. ಪ್ಲಾಸ್ಟಿಕ್ ಇಲ್ದೆ ನಮಗ್ ಬದುಕಕ್ ಆಗಲ್ವಾ ಹೇಳಿ? ಪ್ಲಾಸ್ಟಿಕ್ ಇಲ್ದೆ ಬದುಕಕ್ ಆಗಲ್ವಾ? ಆಗುತ್ತೆ, ಆಗುತ್ತೆ. ಯಾಕಾಗಲ್ಲ? ನಮ್ ಪೂರ್ವಜರು ಪ್ಲಾಸ್ಟಿಕ್ ಹುಟ್ಟೋಕ್ಕೂ ಮುಂಚೆ ಬದುಕಿಲ್ವೇನು? ನಮಗೂ ಬದುಕೋಕಾಗುತ್ತೆ. ಪೂರ್ವಜರಂತೆ ಪ್ಲಾಸ್ಟಿಕ್ ಅಂತೆ ಪುರಾತನ ಅಂತೆ. ಇವ್ರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ. ಇವ್ರ ಮಾತುಗಳೆಲ್ಲ ನಂಬಬೇಡಿ. ಇದೇನಿದು? ನಿಮ್ಮ ಪಳಕಗಳನ್ನು ಹಲವಾರು ಬಾರಿ ನೋಡಿದ್ದೀನಿ. ಅದರಲ್ಲಿ ನೀವೇನಂತ ಹಾಕಿದ್ರಿ ಇಲ್ಲಿ? ಇದು ಪೇಪರ್ ಕಪ್ ಅಂತ ಹಾಕಿದ್ರಲ್ವಾ? ಏನ್ ಮೇಡಮ್, ಏನ್ ಅನ್ಸುತ್ತೆ ನಿಮ್ಗೆ? ಇದು ಪೇಪರ್ ಕಪ್ ತಾನೆ? ಏನ್ ಸರ್, ಇದು ಪೇಪರ್ ಕಪ್ ಅಲ್ವಾ? ನಾವು ಬೆಳಿಗ್ಗೆ ಇದ್ರಲ್ಲಿ ಊಟ ಟೀ ಕುಡಿಯೋದು, ಕಾಫಿ ಕುಡಿಯೋದಲ್ಲ. ಇದು ಪೇಪರ್ ಕಪ್ ಅಲ್ಲ ಅಂತ ಹೇಳ್ತಾ ಇದಾರೆ. ಯಾಕೆ? ಇದು ಪೇಪರ್ ಕಪ್ ತಾನೆ? ಇದು ಪೇಪರ್ ಕಪ್ಪ? ಎಷ್ಟ್ ಜನಕ್ಕೆ ಅನ್ಸುತ್ತೆ ಇದು ಪೇಪರ್ ಕಪ್ಪು? ಒಂದ್ಸರಿ ಜೋರಾಗಿ ಹೌದು ಅಂತ ಹೇಳಿ ನೋಡೋಣ. ಇದು ಪೇಪರ್ ಕಪ್ಪ? ಪೇಪರ್ ಕಪ್ ಅಲ್ವಾ? ಹೌದಾ? ಇದು ಪೇಪರ್ ಕಪ್ ತರ ಕಾಣುತ್ತಷ್ಟೇ, ಆದ್ರೆ ಇದು ಪ್ಲಾಸ್ಟಿಕ್ ಇಂದು. ಇದ್ರ ನಡುವೆ ಒಂದು ಸಣ್ಣ ಲೇಯರ್ ಇಂದು ಪ್ಲಾಸ್ಟಿಕ್ ಇದೆ. ಆ ಪ್ಲಾಸ್ಟಿಕ್ ಎಲ್ಲಿ ಹೋಗುತ್ತೆ? ಬಿಸಿ ಬಿಸಿ ಚಹಾನ ಆ ಪೇಪರ್ ಕಪ್ ಅಲ್ಲಿ ಹಾಕೊಂಡು ಕುಡಿತೀರಲ್ಲ, ಅದ್ರಲ್ಲಿರೋ ಒಂದು ಲೇಯರ್ ಪ್ಲಾಸ್ಟಿಕ್ ನಮ್ಮ ಹೊಟ್ಟೆನ್ ಸೇರುತ್ತೆ. ಅದರಿಂದ ಎಷ್ಟೋ ರೋಗ ಬರುತ್ತೆ. ಇವಾಗ ಅಂತಿರ್ತಾರೆ, ನೀವೆಲ್ಲರೂ ಕೇಳಿಸ್ಕೊಂಡಿರ್ಬೋದು. ಏನಂತ? ಅಯ್ಯೋ, ಅವ್ನ್ ಯಾವ ಚಟನೂ ಮಾಡ್ತಿರ್ಲಿಲ್ಲ, ಆದ್ರೂ ಅವನಿಗೆ ಕ್ಯಾನ್ಸರ್ ಬಂತಂತೆ. ಹೆಂಗೆ? ಯಾಕೆ ಬರ್ತಾ ಇದೆ? ಈ ತರದ ಪ್ಲಾಸ್ಟಿಕ್ ನ ಇಂಡೈರೆಕ್ಟ್ ಆಗಿ ನಮ್ ಹೊಟ್ಟೆಲ್ ಕಳಿಸ್ತಿದ್ದೀವಲ್ಲ, ಅದಕ್ಕೆ. ಏನು? ಇದರಲ್ಲಿ ಪ್ಲಾಸ್ಟಿಕ್ ಇದೆಯಾ? ಇದರಲ್ಲಿ ಕಾಫಿ ಕುಡಿದ್ರೆ ಕ್ಯಾನ್ಸರ್ ಬರುತ್ತಾ? ಅಯ್ಯೋ, ನನ್ಗೆ ಇಷ್ಟು ದಿನ ಗೊತ್ತಿದೆ. ಇದರಲ್ಲಿ ಕಾಫಿ, ಟೀ, ಪಾಯಸ, ನೀರೆಲ್ಲ ಕುಡಿದು ಅದೆಷ್ಟು ಪ್ಲಾಸ್ಟಿಕ್ ನ ಹೊಟ್ಟೆ ಹೋಗಿದ್ದೇನೋ. ಇದು ಪ್ಲಾಸ್ಟಿಕ್ ಅಂತ ಗೊತ್ತಾದ ಮೇಲೆ ಇದನ್ನ ನಾಕ ಬಳಸಬೇಕಿದ್ರೆ ನಾನು ಇದನ್ನ ತೆಗಿತೀನಿ. ಇದು ನನಗೆ ಪ್ಲಾಸ್ಟಿಕ್ ಇರೋಲ್ಲ. ಈ ಪೇಪರ್ ಕಪ್ ಬೇಡ ನನಗೆ. ಇಲ್ಲಿ ನೋಡಿ, ಇಲ್ಲಿ ಅಷ್ಟೊಂದು ಪೇಪರ್ ಕಪ್ ಬದಲಾಗಿ ಒಂದೇ ಒಂದು ಸ್ಟೀಲ್ ಕಪ್ ಸಾಕಲ್ವಾ? ಸಾಕಾಗುತ್ತಾನೆ? ನಾವು ಇದರಲ್ಲೇ ಟೀ ಎಲ್ಲ ಕಾಫಿ ಎಲ್ಲ ಕುಡಿಬೋದಲ್ವಾ? ನಾನು ಇವತ್ತಿನ ಇದರಲ್ಲೇ ಟೀ ಕುಡಿತೀನಿ, ಕಾಫಿನೂ ಕುಡಿತೀನಿ. ನಾನು ಇದನ್ನೇ ಬಳಸ್ತೀನಿ. ಹೊಡಿರಿ ಬದಲಾಗ ಹಸಿರಂಗ ಒಂದ್ ಚಪ್ಪಾಳೆ. ಲೋ 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 ಮೂರ್ಖ, ಅದನ್ನೆಲ್ಲ ನಂಬಬೇಡ. ನೀನೊಬ್ಬ ಪ್ಲಾಸ್ಟಿಕ್ ಕಪ್ ಬಳಸಲಿತ್ತಂತಂದ್ರೆ ಮಹಾ ಪ್ರಪಂಚ ಏನು ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ? ಆಗಲ್ಲ ತಾನೆ. ಪ್ರಪಂಚ ಏನು ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ? ಈ ಪ್ರಶ್ನೆನ ನಮ್ಗೆ ಸುಮಾರು ಜನ ಕೇಳ್ತಾರೆ. ನೀನೊಬ್ಳ ಬದಲಾಗ್ಬಿಟ್ರೆ ಪ್ಲಾಸ್ಟಿಕ್ ಮುಕ್ತ ಆಗ್ಬಿಡುತ್ತಾ ಪರಿಸರ? ನೀನೊಬ್ಳು ಪ್ಲಾಸ್ಟಿಕ್ ಕಪ್ ನ ಯೂಸ್ ಮಾಡಿಲ್ಲ ಅಂತಂದ್ರೆ ಸರಿ ಹೋಗುತ್ತಾ? ಆಗತ್ತೆ. ಯಾಕಂತಂದ್ರೆ ಬದಲಾವಣೆ ಇವತ್ತು ನನ್ನಿಂದ ಶುರು ಆಗಿದೆ. ನಂತರ ನನ್ನ ಕುಟುಂಬ, ನಂತರ ನನ್ನ ಓಣಿ, ನಾಳೆ ನನ್ನ ಊರು. ನಾನು ಒಬ್ಳು ಬದಲಾಗೋದಷ್ಟೇ ಅಲ್ಲದೆ ನನ್ನ ಜೊತೆಗೆ ಇನ್ನು 10,000 ಜನರನ್ನ ಬದಲಾಯಿಸೋ ಶಕ್ತಿ ನನಗಿದೆ. ನನಗಷ್ಟೇ ಅಲ್ಲ, ನಿಮ್ಮಲ್ಲಿ ಇಲ್ಲಿ ಸೇರಿದಿರಲ್ಲ ನಿಮ್ಗೆಲ್ರಿಗೂ ಆ ಶಕ್ತಿ ಇದೆ. ಬದಲಾಗ್ತೀವಿ, ಇವತ್ತಲ್ಲ ನಾಳೆ. ನೋಡ್ತಾ ಇರು. ಚಾನ್ಸ್ ಇಲ್ಲ. ಇದೇನಿದು? ಮತ್ತೆ ಒಂದು ಹಾಕಿದ್ರೆ ಇಲ್ಲಿ ಪೇಪರ್ ಕಪ್ ಬೇಡ ಅಂದ್ರೆ ಓಕೆ, ಬಿಸಾಗಿದೆ. ಆದ್ರೆ ಈ ಸೈನಿಂಗ್ ಸಿಲ್ವರ್ ತಟ್ಟೆ ಬೇಡವಾ? ಇದಕ್ ಬೇಡ ಅಂತೀರಾ? ಇದು ನನ್ನ ಮೇಲೆ ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ? ಕಲರ್ಫುಲ್ ಆಗಿದ್ದೀನಿ. ಅವರೆಲ್ಲ ಫೋಟೋ ಎಲ್ಲ ತಗೊಂತಾ ಇದಾರೆ. ಇದನ್ನ ಯಾಕೆ ಬೇಡ ಅಂತೀರಾ? ಶೈನಿಂಗ್ ಸಿಲ್ವರ್ ತಟ್ಟೆ ಅಂತೆ. ಶೈನಿಂಗ್ ಆಗಿ ಕಂಡ ತಕ್ಷಣ ಇದು ಒಳ್ಳೇದಾ? ಹೌದಾ? ಇದ್ರ ಮೇಲ್ಗಡೆನು ಏನಿದೆ? ತೆಳುವನ್ ಪ್ಲಾಸ್ಟಿಕ್ ಇದೆ. ಬಿಸಿ ಬಿಸಿ ಬಿರಿಯಾನಿ ಇದ್ರಲ್ಲಿ ತಿಂತೀವಿ. ಆ ಬಿರಿಯಾನಿ ಜೊತೆಗೆ ಪ್ಲಾಸ್ಟಿಕ್ ತಿಂತೀವಿ. ಎಷ್ಟ್ ಜನ ತಿಂದಿದ್ದೀರಾ ಇವತ್ತು ಈ ಪ್ಲೇಟ್ ಅಲ್ಲಿ? ಒಂದ್ಸರಿ ಕೈ ಎತ್ತಿ. ಒಬ್ರು ಇರೋದಿಲ್ಲ ಇಲ್ಲಿ.